ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಆಳನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಸೋಮಪ್ಪ. ನಾನು ಆಲನಹಳ್ಳಿ ಗ್ರಾಮಸ್ಥರು. ಒಂದು 25 ವರ್ಷದಿಂದ ಇಲ್ಲಿದ್ದೀನಿ. ಜಾಸ್ತಿ ಆದ ಒಟ್ಲಿ. ನಮ್ಮ ಹೆಸರು ಸುರೇಶ್ ಅಂತ ಸರ್. ನಾವು ಆಲನಹಳ್ಳಿ ಗ್ರಾಮದಲ್ಲಿ ಒಂದು 20 ವರ್ಷದಿಂದ ಇದ್ದೀವಿ. ಸರ್, ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ, ಅಂದರೆ ತಮ್ಮ ಗ್ರಾಮಕ್ಕೆ ಆಲನಹಳ್ಳಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಏನೂ ಗೊತ್ತಿಲ್ಲ, ಒಟ್ಲಿ ಆಲನಹಳ್ಳಿ ಅಂತ ಕಟ್ಟಾರ. ಆಲನಹಳ್ಳಿ ಅಂದ್ರೆ ಅಲ್ಲಿಂದ ಹಾಲು ಇದು ಜಾಸ್ತಿ ನಡೀತಿರ್ತದೆ ಮೀನಿಂದ, ಅದರಿಂದ ಆಲನಹಳ್ಳಿ ಅಂತ ಹಾಲು ಸಾಗರ ಅಂದ್ಬಿಟ್ಟು ಆಲನಹಳ್ಳಿ ಅಂತ ಕಟ್ಟಾರ ಸರ್. ಆಲನಹಳ್ಳಿ ಅಂತ ಇದು ಹಿರೀಕರು ಇಟ್ಟಿರೋಂಥ ಹೆಸರು. ಅದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಇವಾಗ 20 ವರ್ಷದಿಂದ ಇರೋದಷ್ಟೇ. ನಾವು ಅದ್ರ ಬಗ್ಗೆ ನಾವು ಹೇಳೋಕ್ಕೂ ಆಗಲ್ಲ ಸರ್. ಆಲನಹಳ್ಳಿಲಿ ಸ್ವಲ್ಪ ಅಂದರೆ ಒಂದು 13-14 ಮನೆ ಇದೆ. 14 ಮನೆಯಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 80 ಓಟಿದೆ ನಮ್ಮ ಇದರಲ್ಲಿ. ಅಷ್ಟು ಜನ ಇದ್ದಾರೆ. ಅಂದ್ರೆ ಮಕ್ಕಳೆಲ್ಲ ಸೇರಿಸಿದ್ರೆ 100 ಜನ ಬರ್ತಾರೆ. ಮಕ್ಕಳೆಲ್ಲ ಸೇರಿಸಿ ಟ್ರೈಬ್ಸ್ ಬಿಡಿ ಸರ್, ಸೈಬ್ರು ಆ ಕಡೆ ಇದ್ದಾರೆ. ನಾವು ಆಲನಹಳ್ಳಿದು ಹೇಳ್ತಾ ಇರೋದು. ಆಲನಹಳ್ಳಿ ಹೇಳ್ತಾ ಇದ್ದಿದ್ದು ಒಂದು 100 ಜನ ಬರ್ಬೋದೇನೋ. ಮಕ್ಕಳೆಲ್ಲ ಸೇರಿಸಿದ್ರೆ 100 ಜನ ಬರ್ಬೋದು. ಒಂದು 13-14 ಮನೆ ಇದೆ. 14 ಜನ ಮನೆ ಇದ್ದಾರೆ ಅಷ್ಟೇ. ಆಲನಹಳ್ಳಿ ಹಾಡಿ 2 ಒಟ್ಟಿಗೆ ಸೇರುತ್ತೆ ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಸಂಪನ್ಮೂಲ ಅಂತ ಏನಂತಂದರೆ ಎಲ್ಲ ನಮ್ಮ ಈ ಕಡೆ ಎಲ್ಲ ಒಂದು ಸ್ವಲ್ಪ ದೇವ್ರ ಕಾರ್ಯ ಎಲ್ಲನೂ ಮಾಡ್ತಾಯಿದ್ದೀವಿ. ನಮ್ಮ ಕುಡ್ಗಿ ಜಾತ್ರೆ ಅನ್ನೋದನ್ನು ನಾವು ಇಲ್ಲೇ ಮಾಡ್ತೀವಿ. ನಾವು ಇಲ್ಲೇ ಮಾಡಿಕೊಂಡು ಎಲ್ಲ ಹಬ್ಬ ಹರಿದಿನಗಳೆಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ. ಕಾಡೊಳಗಡೆ 2 ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೂ ನಾವು ಹೋಗಿದ್ದು ಬರ್ತೀವಿ. ವರ್ಷಕ್ಕೆ ಒಂದೇ ಸತಿ ಹೋಗೋದು. ಬೇರೆ ಯಾವಾಗಲೂ ಹೋಗಿ ನಾವು ಪೂಜೆ ಮಾಡ್ಕೊಬಂತು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ನಮ್ಮನ್ನು ಬಿಟ್ಕೊಡಲ್ಲ ಒಳಗಡೆಗೆ. ಆದ್ದರಿಂದ ನಾವು ವರ್ಷಕ್ಕೆ ಒಂದೇ ಸತಿ ಹೋಗೋದು. ಅದು ಅವ್ರ ಆದ್ಯತೆ ತೊಗೊಂಡು ಹೋಗೋದು. ನಾವು ಒಳಗಡೆ ಹೋಗ್ಬಿಟ್ಟು ನಾವು ಏನು ಬೇಕೋ ಅದನ್ನು ಪೂಜೆ ಮಾಡಿಕೊಂಡು ವಾಪಸ್ ಬರ್ತೀವಿ ಸರ್. ನಮ್ಮ ಕಾಡು ಬಂದು ಬಂಡೀಪುರ ಫಾರೆಸ್ಟ್ ಅಂತ. ಅದು ಅಲ್ಲಿರೋದು ಬಂಡೀಪುರ ಇರೋದು ದೂರ. ಅಲ್ಲಿಗೆ ಅಟ್ಯಾಚ್ ಆಗಿರೋ ಅಂಥದ್ದು ಕಾಡಿದೆ. ಆ ಕಾಡು ಒಳಗಡೆ 2 ದೇವಸ್ಥಾನ ಇದೆ. ಆ 2 ದೇವಸ್ಥಾನಕ್ಕೂ ಹೋಗಿ ವರ್ಷಕ್ಕೆ ಒಂದು ಸತಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಅರಣ್ಯ ಹತ್ತಿರದಲ್ಲಿರೋದ್ರಿಂದ ಮಳೆ ಎಲ್ಲ ಚೆನ್ನಾಗಿ ಬೀಳ್ತೈತೆ. ಅದ್ರದ್ದೇನು ತೊಂದರೆ ಇಲ್ಲ. ಅಂದರೆ ಕಾಡು ಪ್ರಾಣಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ಕಾಡು ಪಕ್ಕದಲ್ಲೇ ನಾವಿದ್ದೀವಿ. ಇನ್ನು ಅವ್ರ ಪ್ರದೇಶಕ್ಕೆ ನಾವು ಸೇರ್ಕೊಂಡಿದ್ಮೇಲೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಟ್ರಂಚ್ ಎಲ್ಲ ಹೊಡೆದಿದ್ದಾರೆ. ಆ ಟ್ರಂಚು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಸ್ವಲ್ಪ ಟ್ರಂಚ್ ಎಲ್ಲನೂ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ಹೊಳೆ ಹತ್ರ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಹೊಳೆಯಲ್ಲಿ ಇಳಿದು ಆ ಕಡೆಯಿಂದ ಆನೆಗಳು ಬಂದ್ಬಿಡ್ತವೆ. ಅದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೇ. ರೈಲ್ವೆ ಕಂಬಿ ಮಾಡಿಕೊಡ್ಬೇಕು. ಅದು ಬಿಟ್ಟರೆ ಟ್ರಂಚೆಲ್ಲ ತೆಗೆದಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಷ್ಟೇ. ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಸ್ವಲ್ಪ ಏನು ನಮಗೆ ಕಾಡು ಪ್ರಾಣಿಗಳದ್ದು ಅಭಾವ ಜಾಸ್ತಿ. ನಾವು ಬೇರೆ ಫಸಲು ಏನೂ ಹಾಕೋಕ್ಕಾಯ್ತಿಲ್ಲ. ಹತ್ತಿ, ಹೊಗೆಸೊಪ್ಪು, ಮೆಣಸಿ ಇವು 3 ಹಾಕ್ತಿರೋದು. ಮೊದಲು ಥರ ಉದ್ದು, ಹಸಿರು, ಅಲಸಂದೆ, ತೊಗರಿ ಇವೆಲ್ಲ ಹಾಕೊಂಡು ಬೆಳೀತಿದ್ದೋ. ಈಗ ಅದನ್ನು ಹಾಕಕ್ಕೆ ಹಂದಿಗಳು ಪ್ರಾಬ್ಲಮ್. ಆನೆಗಳು, ಹಂದಿಗಳದ್ದು ಸ್ವಲ್ಪ ಕಷ್ಟ. ಅವು ಎಲ್ಲ ನಾವು ಡೇ ಟೈಮು ಕೆಲಸ ಮಾಡಿ ನೈಟ್ ಟೈಮು ನಾವು ಕಾಯ್ಕೊಂಡು ಕುಂತ್ಕೊಳ್ಳೋದು ಅವೆಲ್ಲ ಕಷ್ಟ. ಹಂಗಾಗಿ
ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ಮೂಲಭೂತ ಸೌಕರ್ಯಗಳು ಸ್ವಲ್ಪ ಆಗಿದೆ. ಇನ್ನೂ ನಮಗೆ ಬೇಕಾಗಿರೋಷ್ಟು ಚರಂಡಿಗಳಾಗಬೇಕು, ಚರಂಡಿ ಕ್ಲೀನ್ ಮಾಡಿಸ್ಬೇಕು, ತೊಂಬಗಳೆಲ್ಲನೂ ಸ್ವಲ್ಪ ನೀಟಾಗಿ ತೊಳಿಸಿ ಇದು ಮಾಡ್ಕೊಂಡು ಮಾಡಬೇಕು. ಅದನ್ನು ಸ್ವಲ್ಪ 1 ತಿಂಗಳಿಗೆ 2 ತಿಂಗಳಿಗೆ ಇದು ಮಾಡ್ತಾವ್ರೆ. ಆದ್ದರಿಂದ ನಮಗೂ ಅಷ್ಟೊಂದು ಟ್ಯಾಂಕು ಒಂದು ದೊಡ್ಡದಾಗಬೇಕು. ಅದು ಒಂದು ಇದು ಟ್ಯಾಂಕ್ ಕಟ್ಟೋಕ್ಕೆ ಒಂದು ಜಾಗನೂ ಕೊಟ್ಟಿದ್ದೀವಿ. ಅಲ್ಲಿ ಅರ್ಧಂಬರ್ಧಂ ಕೆಲಸ ಆಗಿ ನಿಂತ್ಬಿಟ್ಟೈತೆ. ಅದಕ್ಕೆ ಇನ್ನು ಏನು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲೋದ್ರು, ಏನು ಬಂದರು, ಯಾರು ತೊಗೊಂಡ್ರು, ಯಾರು ಕಾಂಟ್ರಾಕ್ಟ್ ತೊಗೊಂಡ್ರು, ಯಾರು ಮಾಡ್ತಾಯಿದ್ದಾರೆ ಅಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಆಲ್ನಳ್ಳಿಯವ್ರಿಗೆ ಗೊತ್ತಿಲ್ಲ. ಅದು ಯಾರಿಂದ ಬಂತೋ ಅದು ಏನು ಅಂತ ಗೊತ್ತಿಲ್ಲ. ಅದು ಬಂದು ಅರ್ಧಂಬರ್ಧಂ ನಿಂತ್ಬಿಟ್ಟೈತೆ. ಅದರಿಂದ ಕನೆಕ್ಷನ್ ಏನೂ ಕೊಟ್ಟಿಲ್ಲ. ನಾವೇನೊಂದು ಕರೆಂಟ್ ಇದ್ದಾಗ ಮಾತ್ರ ನೀರು ಬರುತ್ತೆ. ಇಲ್ಲ ಅಂದರೆ ಕರೆಂಟ್ ಇಲ್ಲ ಅಂದರೆ ಈ ಥರ ಈಗ ಬರೋದು ಮುಂಗಾರು ಮಳೆಯಲ್ಲಿ ಮರ ಗಿರ ಏನಾದ್ರು ಬಿದ್ದು ಇದಾಗೋಯ್ತು ಅಂದರೆ ಕರೆಂಟೇ ಇಲ್ಲ. ನಾವು ಕತ್ತಲೆಯಲ್ಲಿ ಕೂತಿರ್ಬೇಕು. ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದೀವಿ. ಆ ಮಟ್ಟಕ್ಕೆ ಆಗೋಯ್ತದೆ ನಮ್ಮಲ್ಲಿ. ಆಮೇಲೆ ನಮಗೆ ಅಂತಂದರೆ ಇದು ಕರೆಂಟ್ ಇಲ್ಲ ಅಂತಂದರೆ ನಮಗೆ ಫ್ಯಾನ್ ಹಾಕೋಬೋದು, ಏನೋ ಮಾಡ್ಬೋದು. ಇದು ಮುಂಗಾರು ಮಳೆ ಅಲ್ವ, ಇದು ಮುಂಗಾರು ಮಳೆ ಆಗಿರೋದ್ರಿಂದ ಎಲ್ಲಿ ಕಂಬ ಬಿದ್ದೋಗುತ್ತೆ ಏನು ಅಂತ ಗೊತ್ತಿಲ್ಲ. ಆವಾಗ ನಾವು ಫೋನ್ ಮಾಡಿದ್ರೆ ಅವ್ರು ಬರೋದು ಒಂದು ದಿನವೆಲ್ಲ ಮಾಡ್ಕೊಬರ್ತಾರೆ. ನಮ್ಗೆ ಆವತ್ತಿನ ದಿನಕ್ಕೆ ನಮ್ಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಮೇನು ಕರೆಂಟ್ ಇದ್ರೆ ತಾನೇ ನೀರು ಬರೋದು. ಸೋಲಾರ್ ಏನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಲ್ಲಿ ನಮಗೆ. ಸೋಲಾರ್ ಆಗಿ ಇದು ಮಾಡಿದ್ರೆ ಅದನ್ನ ಆನ್ ಮಾಡ್ಕೊತಿದ್ದೋ. ಅದು ಮಾಡ್ಕೊಂಡ್ರೆ ಅದು ನಮ್ಗೆ ಕುಡಿಯೋಕ್ಕಾರು ನೀರು ಸಿಗೋದು. ಇಲ್ಲ ಅಂದ್ರೆ ನಾವು ಒಳಗೆ ಹೋಗಿ ಹೊತ್ಕೊಬರ್ಬೇಕು. ಆ ಮಟ್ಟಕ್ಕೆ ಆಗೋಯ್ತೈತಿ. ನಮ್ಮ ಮೂಲ ಸೌಕರ್ಯಗಳು ಅದೊಂದು 2-3 ಬರಬೇಕಷ್ಟೆ. ನಮಗೆ ಅದೊಂದು ಬಿಟ್ಟರೆ ಇನ್ನು ಬಸ್ ಬರಬೇಕು. ಅದು ಬಿಟ್ಟರೆ ಬಸ್ ಬರಬೇಕು ಅಂದ್ರೂ ರೋಡ್ ಆಗಬೇಕು. ರೋಡ್ ಆಗಿಲ್ಲ ನಮಗೆ ರೋಡ್ ಆಗಬೇಕು ಮೇಯ್ನಾಗಿ. ಅಲ್ಲಿ ಆಮೇಲೆ ಇದೈತಲ್ಲ ಸೇತುವೆ ಹತ್ರ ಎಲ್ಲ ಗುಂಡಿ ಬಿದ್ಕೊಂಡೈತೆ. ಅದು ನಡ್ಕೊಂಡು ಹೋಗೋಕ್ಕೆ ಕಷ್ಟ, ಮಳೆಗಳನ್ನು ಜಾಸ್ತಿ ಬಿದ್ದುಬಿಟ್ರೆ. ಆದ್ರೆ ನಾವು ಸ್ವಲ್ಪ ನಮಗೆ ಕೂಲಂಕುಷವಾಗಿ ಮಾಡಿಕೊಟ್ರೆ ಒಳ್ಳೆಯದು ಅಂತ. ಬೀದಿ ದೀಪಗಳದು ಸ್ವಲ್ಪ ಎಲ್ಲ ಒಂದು 4 ಉರಿತಾವೆ ಅಷ್ಟೇ. ಇನ್ನು ಅವ್ರಿಗೆ ಹೇಳಿ ಪಂಚಾಯತಿ ಮೆಂಬರ್ಗಳಿಗೆ ಹೇಳಿದ್ರೆ ಅವರು ಬಂದು ಯಾವಾಗಲೂ ಹಾಕ್ತಾರೆ. ಒಟ್ಟಲ್ಲ ಹಾಕ್ಕೊಡ್ತಾರೆ, ಇಲ್ಲ ಅಂತಲೇ ಹೇಳ್ತಾ ಇಲ್ಲ, ಹಾಕ್ತಾರೆ. ಹಾಕಿ ಬಲ್ಬ್ ಕೊಡ್ತಾರೆ. ನಾವೇ ಹಾಕೋಬೇಕಂತೆ. ನಾವೇನು ಲೈನ್ ಮೆನ್ಗಳು ಆಗಲ್ಲ. ನಾವು ಹಾಕೊಳಕ್ಕೂ ನಮ್ಗೆ ಆಗಲ್ಲ. ಮೇಲೆ ಕತ್ತಕ್ಕೂ ಸರ್ವಿಸ್ ಬೇಕಲ್ವಾ, ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಹಾಕ್ಕೊಡ್ಬೇಕು ಅದನ್ನು. ಈಗ ಒಂದೊಂದು ಉರಿತಾವೆ, ಒಂದು 4 ಉರಿತಾವೆ ಅಷ್ಟೇ. ನಮ್ಮಿಲ್ಲಿ ಟೋಟಲಾಗಿ ಒಂದು 8-9 ಬಲ್ಪ್ ಉರಿಬೇಕು ಲೆಕ್ಕ. ಬಲ್ಪ್ ಉರಿತು ಅಂದರೆ ಊರೇ ಕಾಣುತ್ತೆ. ಅದಿಲ್ಲ ಅಂತಂದ್ರೆ ನಾವು ಊರೇ ಇಲ್ಲ ಅನ್ನಂಗೆ ಆಗುತ್ತೆ. ಇರೋದು ನಮ್ಮಲ್ಲಿ 11-12-13 ಮನೆನೂ ಇದೆ ಅಷ್ಟೇ. 13 ಮನೆಗೂ ಆ ಥರ ಸೌಲಭ್ಯಗಳು ಇಲ್ಲ, ಕಮ್ಮಿ. ಬೀದಿ ದೀಪಗಳೇ ಇಲ್ಲ. ಒಂದು ಆಲ್ಟಿಗೆ ಒಂದು ಬಸ್ ಬರುತ್ತೆ. ಪಾಪ ಅವರು ಊಟ ಮಾಡ್ಕೊಂಡು ಕೈ ತೊಳಿಬೇಕು ಅಂದರೆ ಬರಬೇಕು, 90 ಬರಬೇಕು. ಅವ್ರಿಗೆ ಕತ್ಲೆ ಆಯಿತು ಅಂದರೆ ಕೆಳಕ್ಕೆ ಇಳಿಯಲ್ಲ ಅವರು. ಆಮೇಲೆ ನಮ್ಮ ಇಲ್ಲಿಯವರಾಗಿದ್ದರೆ ಅವರು ಧೈರ್ಯವಾಗಿಯೂ ಮಾಡ್ಕೊಳ್ಳೋರು. ಅವರು ಬೇರೆ ಕಡೆಯವರು, ಇಲ್ಲಿ ಆನೆ ಬರ್ತವೆ, ಹಂದಿ ಬರ್ತವೆ ಅನ್ನೋದು ಅವ್ರಿಗೆ ಎದುರ್ಕೋತಾರೆ ಇಳಿಯೋಕ್ಕೂ. ಬಸ್ ಒಂದು ಆಲ್ಟ್ ಆಗುತ್ತೆ. ಬಸ್ ಆಲ್ಟ್ ಆಗೋದು ಅವರು ಊಟ ಮಾಡಿಕೊಂಡು ಬಂದು ಕೈಗೆ ತೊಳೆಯೋಕ್ಕೆ, ತಟ್ಟೆ ತೊಳೆಯೋಕ್ಕೆ ತೊಂದರೆ ಇದೆ ಅವ್ರಿಗೆ ಪಾಪ. ಅದರಿಂದ ಕರೆಂಟ್ ಒಂದು ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೆಯದು. ಶೌಚಾಲಯಗಳು ಎಲ್ರಿಗೂ ಕೊಟ್ಟಿದ್ದಾರೆ. ಕೊಡ್ತೀವಿ ಅಂತವ್ರೆ, ಯಾರೂ ಕೊಟ್ಟಿಲ್ಲ. ಶೌಚಾಲಯಗಳು ಸ್ವಲ್ಪ ಇದೈತೆ, ಎಲ್ಲ ಬಯಲಿಗೆ ಹೋಯ್ತಿರೋದು ಈಗ. ಅಂದರೆ ಇರೋರು ಮಾಡ್ಕೊಂಡವ್ರೆ, ಇಲ್ಲ ಅಂತಲ್ಲ. ಶೌಚಾಲಯಗಳು ಮಾಡ್ಕೊಂಡಿದ್ದಾರೆ, ಅವ್ರವ್ರ ದುಡ್ಡಲ್ಲೇ ಅವ್ರು ಮಾಡ್ಕೊಂಡವ್ರೆ. ಸರ್ಕಾರದಿಂದ ನಮಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸರ್, ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಕಸದ್ದು ಇದುವರೆಗೂ ಬಂದಿಲ್ಲ. ಕಸ ಯಾರು ತಗೊಂಡು ಹೋಗಲ್ಲ, ಏನೂ ಇಲ್ಲ. ನಾವೇನು ಮಾಡ್ತೀವಿ, ತಗೊಂಡು ಆ ಕಡೆ ಜಮೀನು ಕಡೆಯಲ್ಲೇ ಈಗ ಇಟ್ಕೋತಿದ್ದೀವಿ. ಅದೇನು ತೊಂದರೆ ಇಲ್ಲ. ಅದು ಅವ್ರು ಯಾರು ಬಂದು ಕಸ ತಗೊಂಡು ಹೋಗೋದು ಮಾಡೋದು, ಅದಕ್ಕೆ ತಕ್ಕನಂಗೆ ಅದಕ್ಕೆ ಬಾಕ್ಸ್ಗಳು ಇವು ಬರ್ತಾವಲ್ಲ, ಒಣ ಕಸ ಮತ್ತು ಹಸಿ ಕಸ, ಅವು ಬಾಕ್ಸ್ಗಳು ಯಾರಿಗೂ ಕೊಟ್ಟಿಲ್ಲ ಇಲ್ಲಿ. ಅದು ಬಂದಿದೆ, ಪಂಚಾಯತಿಗೆ ಬಂದಿದೆ, ನಮ್ಮ ಇಲ್ಲಿಗೆ ಬಂದು ಹಂಚಿಲ್ಲ ಅವರು. ಅದು ನಮ್ಮ ಈ ಕಡೆಗೆ ಬಂದಿಲ್ಲ. ಅಲ್ಲಿ ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಕೊಟ್ಬಿಟ್ಟು ಕುಂತವ್ರೆ. ನಮ್ಮಿಲ್ಲಿ ಒಂದು ಸ್ವಲ್ಪ ಅದು ಇದಾಗೈತೆ. ನಾವೆಲ್ಲ ಕಸ ತಗೊಂಡು ಹೊರಗಡೆ ಎಲ್ಲ ಜಮೀನಿಗೆ ಇಟ್ಕೊಂಡ್ರೆ ಅದು ಗೋಡಾಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ಕೊತಿದ್ವಿ. ಅದನ್ನೇನು ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಅದು ಕೊಡಿ ಅಂತಲೂ ಕೇಳಿಲ್ಲ ನಾವು. ಅದು ಬಂದಿದೆಯಂತೆ, ಬಂದು ನಮ್ಗೆ ಇಲ್ಲಿಗಂಟ ತಲುಪಿಲ್ಲ. ಅಲ್ಲೆಲ್ಲ ಸ್ವಲ್ಪ ಜನಕ್ಕೆ ತಲುಪಿದೆ. ಆ ಕಡೆ ಪಂಚಾಯತಿ ಅಕ್ಕಪಕ್ಕ ಯಾರು ಗೊತ್ತಿರುತ್ತೆ ಅವರು ತಗೊಂಡಿದ್ದಾರೆ. ನಮ್ಮ ಈ ಕಡೆ ಯಾವುದು ಬಂದಿಲ್ಲ. ಅದೆಲ್ಲ ನಾವೇ ಮಾಡ್ಕೋತೀವಿ ಸರ್. ಇರೋದು 12-13 ಮನೆ ಅಲ್ವಾ, ಅದರಿಂದ ನಾವೇ ಮಾಡ್ಕೋತಾ ಇದ್ದೀವಿ. ಕ್ಲೀನ್ ನಾವೇ ಮಾಡ್ಕೋತೀವಿ. ಅವ್ರನ್ನಂತೂ ಕಟ್ಕೊಂಡಿಲ್ಲ ನಾವು ಇದುವರೆಗೂ. ಈಗ ಏನಾದರೂ ಡ್ರೈನೇಜ್ ಪಕ್ಕ ಅಲ್ಲಿ ನೀರು ಹೋಗದೆ ಹೋದರೆ, ನೀರೇನಾದ್ರು ನಮ್ಮ ಆ ಕಡೆ ಮಳ್ತು ಅಂತಂದರೆ ನಾವು ಅಲ್ಲೇ ಎಲ್ಕೊಟ್ಟು ತಗೊಂಡು ಕಿತ್ತಾಕಿ ಆಮೇಲಿಂದ ಕೆಳಕ್ಕೆ ಹೋಗಂಗೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದನ್ನು ನಮ್ಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದನ್ನು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಇದನ್ನೇ ಎಲ್ಲ ಕ್ಲೀನ್ ಮಾಡಬೇಕು. ಅದೇನು ಎಷ್ಟೇ ಮಳೆ ಹೋದ್ರೂ ಚರಂಡಿ ಆ ಕಡೆ ಈ ಕಡೆ ಚರಂಡಿಲಂತೂ ನೀರು ಹೋಗಲ್ಲ, ಎಲ್ಲ ರೋಡ್ಗೆ ಬಂದ್ಬಿಡ್ತದೆ. ಅದರಿಂದ ರೋಡ್ ಕೊಟ್ಟೋಗ್ಬಿಡೈತೆ. ಅದೊಂದು ರೋಡ್ ಮಾಡಿಕೊಡ್ಬೇಕು, ಮತ್ತು ಒಂದು ಡ್ರೈನೇಜ್ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಕುಡಿಯೋ ನೀರದು ಅದು ದನದಕ್ಕೆ ತೊಟ್ಟಿ ಇಲ್ಲ.
ಒಂದು ಕಟ್ಟಿದ್ರು ಅದು ಏನೋ ಒಂದು ಸ್ವಲ್ಪ ಇದಾಗ್ಬಿಟ್ಟು ಕಿತ್ತೋಯ್ತು ಅದು. ಆಮೇಲೆ ಇನ್ನೊಂದೇನಂತಂದರೆ ಅದು ಕ್ವಾಲಿಟಿಯಾಗಿ ಕಟ್ಟಲಿಲ್ಲ. ನೀರು ತುಂಬಿದ್ರೆ ಸಾಕು, ಇವತ್ತು ತುಂಬಿಟ್ರೆ ಇನ್ನೊಂದು ಅರ್ಧ ಗಂಟೆಗೆ ನೀರು ಇರ್ತಿರ್ಲಿಲ್ಲ, ನೀರು ಖಾಲಿ ಆಗ್ಬಿಡೋದು. ಅದಕ್ಕೆ ಅದು ಈಗ ಹಂಗೆ ಪೆಂಡಿಂಗ್ ಬಿದ್ದುಬಿಟ್ಟೈತೆ. ಕುಡಿಯೋ ನೀರ್ದು ಅದೊಂದು ಬೇಕು ದನಗಳಿಗೆ, ನಮಗೇನಲ್ಲ, ನಮಗೂ ಐತೆ. ಅಂದರೆ ಒಟ್ಟಲ್ಲಿ ನಮಗೆ ಸೋಲಾರ್ದು ವ್ಯವಸ್ಥೆ ಮಾಡ್ಕೊಡ್ಬೇಕು, ಕರೆಂಟ್ ಇದ್ರೆ ಮಾತ್ರ ನಾವು ನೀರು ತುಂಬೋದು. ಆಮೇಲೆ ಒಂದು ಟ್ಯಾಂಕ್ ಹೇಳಿದ್ನಲ್ಲ, ಒಂದು ಟ್ಯಾಂಕ್ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡಿಕೊಟ್ರೆ ಒಳ್ಳೆಯದು. ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸಾರಿಗೆ ವ್ಯವಸ್ಥೆ ಎಲ್ಲ ಸುಮಾರಾಗಿ ಐತೆ ಸರ್, ತೊಂದರೆ ಇಲ್ಲ. ಒಂದೇ ಬಸ್ಸು 3 ಸತಿ ಬರುತ್ತೆ, 3 ಸತಿ ಹೋಗುತ್ತೆ. ಆ ಬಸ್ ಅದರದ್ದೇನು ತೊಂದರೆ ಇಲ್ಲ. ಇದು ಆರ್ಥಿಕವಾಗಿ ನಮ್ಮಿಲ್ಲಿ ಒಂದು ಅಂಗನವಾಡಿ ಒಂದು ಬೇಕು. ಅಂಗನವಾಡಿ ಇಲ್ಲ. ಅಂಗನವಾಡಿಗೆ ಏನಾದ್ರು ಮಕ್ಕಳನ್ನ ಕರ್ಕೊಂಡು ಬಿಡಬೇಕು ಅಂದ್ರೆ ಒಂದು ಸ್ವಲ್ಪ ದೂರ ಕುರ್ಣಗಲ್ದಲ್ಲಿದೆ, ಕುರ್ಣಗಲ್ಗೆ ತೊಗೊಂಡೋಗ್ಬಿಡ್ಬೇಕು. ಅಲ್ಲಿಂದ ಪುನಃ ಹೋಗಿ ಕರ್ಕೊಬರ್ಬೇಕು. ಮಕ್ಕಳಲ್ವ, ಸಣ್ಣ ಮಕ್ಕಳಲ್ವ, ಅವ್ರನ್ನೇ ಹೋಗಿ ಬರೋಕ್ಕೆ ಅದು ಕೆಪಾಸಿಟಿ ಇಲ್ಲ ಅವ್ರಿಗೆ, ಮಕ್ಕಳಿಗೆ. ನಮ್ಮ ಇಲ್ಲೇ ಒಂದು ಅದೊಂದು ಆಗಬೇಕು. ಅದು ಬಿಟ್ಟರೆ ಇನ್ನೂ ಬೇರೆ ಏನೂ ತೊಂದರೆ ಇಲ್ಲ. ಇನ್ನೆಲ್ಲ ನಾರ್ಮಲಾಗಿದೆ, ಅದರಲ್ಲೇನು ತೊಂದರೆ ಇಲ್ಲ. ಬಸ್ ಫೆಸಿಲಿಟಿನೂ ಐತೆ, ತೊಂದರೆ ಇಲ್ಲ. ಆಲ್ಟ್ಗೊಂದು ಬಸ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಟೈಮು 3 ಟೈಮು ಬರುತ್ತೆ ಬಸ್, ಅದರದ್ದೇನು ತೊಂದರೆ ಇಲ್ಲ. ಅಂದರೆ ಎಜುಕೇಷನ್ಗೆ ಅಂತಂದರೆ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಅದು ಟೈಮಿಂಗ್ಸಲ್ಲಿ ಬರಲ್ಲ ಬಸ್ಸು. ಅದು ಬೆಳಿಗ್ಗೆ 8 ಗಂಟೆಗೆ ಬಂದುಬಿಡ್ತದೆ. ನಮ್ಮ ಮಕ್ಕಳು ಎದ್ದೇಳೋದೇ ಲೇಟು. ಎದ್ದು ಅವರು 8 ಗಂಟೆಗೆ ಏನು ತಿಂತಾರೆ? ತಿನ್ನಲ್ಲ, ಮಕ್ಕಳಲ್ವ, ಏನೇ ಆದ್ರೂ ಎದ್ದೇಳಲ್ಲ. ಎದ್ದು ತಿನ್ನಬೇಕು ಅಂದ್ರೂ ತಿನ್ನಲ್ಲ, ಏನಿಲ್ಲ. ಒಂದು 4 ಗುಗ್ ತಿಂತಾರೆ, ಓಡ್ಬಿಡ್ತಾರೆ ಬಸ್ಗೆ. ಪುನಃ ಅದು ಬರ್ಬೇಕಾದ್ರೆ ಆ ಕಡೆಯಿಂದ ಅಲ್ಲೆಲ್ಲ ಹಸ್ಕೊಂಡೆಲ್ಲ ಬರ್ತವೆ ಮನೆಗೆ. ಅದೊಂದು ನಮಗೆ ಎಜುಕೇಷನಲ್ಲೂ ಏನು ತೊಂದರೆ ಇಲ್ಲ. ಅಕ್ಕಪಕ್ಕ ಸ್ಕೂಲ್ಗಳಿದೆ. ನಮ್ಮಿಲ್ಲೊಂದು ಆದರೆ ಆಗ್ಬೋದು. ಅಂದರೆ ನಾವು ಕೇಳೋಕ್ಕೂ ನಮ್ಮ ಹತ್ರ ಇದಿಲ್ಲ. ಏನು ಹೇಳಿ, ಇರೋದು 14 ಮನೆಗೆ ಒಂದು ಕಾಲೇಜು ಸ್ಕೂಲು ಕಟ್ಟೋಕ್ಕಾಗಲ್ಲ. ಅದೇನು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಇದು ಅಂಗನವಾಡಿ ಒಂದು ಬೇಕು ಅಷ್ಟೇ. ಮಕ್ಳಿಗೆ ಇದು ಮಾಡೋಕ್ಕೆ ಅಂಗನವಾಡಿ ಬೇಕು ಅಷ್ಟೇ. ಅದೆಲ್ಲ ಬೇಕು ಅಂತಂದ್ರೂ ಏನಾದ್ರು ಹುಷಾರಿಲ್ಲ ಅಂತಂದರೆ ಆ ಟೈಮ್ಗೆ ಬಸ್ ಇರಲ್ಲ. ನಮ್ಮ ಇದರಲ್ಲಿ ಬೈಕ್ಗಳಿವೆ, ಇವಿವೆ, ಕರ್ಕೊಂಡು ಹೋಗ್ತೀವಿ. ಮುತ್ಕೊಂಡಿಲ್ಲ ಐತೆ, ಆರೋಗ್ಯ ಇಲಾಖೆ ಮುತ್ಕೊಂಡಿಲ್ಲ ಐತೆ. ಅದು ಬಿಟ್ಟರೆ ಈ ಕಡೆ ಭೀಮಟ್ಕೇರಲ್ಲ ಐತೆ. ಅದು ಬಿಟ್ಟರೆ ಬಡಗ್ಲಪುರದಲ್ಲಿ ಐತೆ. ಅದೇನು ತೊಂದರೆ ಇಲ್ಲ. ಹಾಸ್ಪಿಟ್ಲೇನು ತೊಂದರೆ ಇಲ್ಲ. ಹಾಸ್ಪಿಟ್ಲಿಗೆ ಡಾಕ್ಟ್ರುಗಳೆಲ್ಲ ಬರ್ತಾರೆ, ಯಾವಾಗಲೂ ಬರ್ತಾ ಇರ್ತಾರೆ. ಒಂದು ದಿನವೂ ಮಿಸ್ ಇಲ್ಲ. ಗೌರ್ಮೆಂಟ್ ಹಾಲಿಡೇ ಇದ್ದರೆ ಅದೊಂದು, ಮತ್ತು ಸಂಡೇ ಸಾಟರ್ಡೆ ಅದೇನಾದ್ರು ಇದ್ದರೆ ರಜೆ ಹಾಕೋತಾರೆ. ರಜೆ ಇಲ್ಲ ಅಂದ್ರೆ ಬೇರೆ ದಿನೆಲ್ಲ ಇರ್ತಾರೆ. ಅದು ಬಿಟ್ಟರೆ ನಮಗೆ 24 hours ಅಂತಂದರೆ ವಿವೇಕಾನಂದಕ್ಕೆ ಬೇಕಾದ್ರೆ ಎಷ್ಟೊತ್ತು ರಾತ್ರಿ ಆದರೂ ಬೇಕಾದ್ರೆ ಕಾರ್ಗಿರಲ್ಲ ಹೋಗ್ಬೋದು. ಸರಗೂರಿಗೆ ಹೋದರೆ ವಿವೇಕಾನಂದಕ್ಕೆ ಅಲ್ಲಿ ನಮ್ಗೆ ನಡೀತದೆ, ತೊಂದರೆ ಇಲ್ಲ. ಇನ್ನೂ ಹತ್ತು ಮೀರಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದರೆ ಮೈಸೂರಿಗೆ ಕರ್ಕೊಂಡು ಹೋಗ್ಬೋದು ಅಷ್ಟೇ. ಅದಷ್ಟೇ. ಹತ್ರದಲ್ಲಿ ಅಂದರೆ ಇವೇ ಇರೋದು ಭೀಮಟ್ಕೆರೆ, ಅದು ಬಿಟ್ಟರೆ ಮುತ್ಕೊಂಡಿ. ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಎಲ್ಲ ಎಜುಕೇಟೆಡ್ ಇದ್ದಾರೆ ಸರ್, ಎಜುಕೇಟೆಡ್ ಇದ್ದಾರೆ. ಅವರು ಅರ್ಥ ಮಾಡ್ಕೋತವ್ರೆ, ಎಲ್ಲ ಚೆನ್ನಾಗಿದ್ದಾರೆ. ಹುಡುಗರೇ ಆಗಲಿ, ಹೆಂಗ್ಸ್ಗಳು ಮಕ್ಕಳೇ ಆಗಲಿ, ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿ ಚೆನ್ನಾಗಿದ್ದಾರೆ. ಸಾಕ್ಷರತೆಯಿಂದ ಅದೆಲ್ಲ ಚೆನ್ನಾಗಿದೆ. ಏನು ತೊಂದರೆ. ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದರೆ? ಶುದ್ಧ ಕುಡಿಯುವ ನೀರು ಅಂತಂದರೆ ಸರ್, ಅದೇ ಇವಾಗ 90 ಇದೆ. ಅದನ್ನು 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ತೊಳಿತಾರೆ. ಅದು ತೊಳೆದವರು ನಾವೇ ತೊಳ್ಕೊತೀವಿ, ಅದಲ್ಲ. ಒಟ್ಲಿ ಅದರದ್ದು ತೊಂದರೆ ಇಲ್ಲ. ಅಂದರೆ ಕರೆಂಟ್ ಇದ್ರೆ ಮಾತ್ರ ನೀರು ಬರುತ್ತೆ. ಕರೆಂಟ್ ಇಲ್ಲ ಅಂತಂದ್ರೆ ನಾನು ಅದನ್ನೇ ಹೇಳಿದ್ನಲ್ಲ, ಮರ ಏನಾದ್ರು ಬಿದ್ದು ಲೈನ್ ಏನಾದ್ರು ಹೋಯ್ತು ಅಂತಂದರೆ ನಮಗೆ 2 ದಿನ ಆದರೂ ನೀರಿರಲ್ಲ. ಅದು ರೆಡಿ ಮಾಡೋ ತನಕ ಅವ್ರು ರೆಡಿ ಮಾಡಿದ್ರೆ ನಮ್ಗೆ ಕರೆಂಟ್ ಬರುತ್ತೆ, ಅದನ್ನು ತೊಂದರೆ ಇಲ್ಲ. ಇಲ್ಲ ಅಂದರೆ ನಾವು ಒಳಗೆ ಹೋಗಿ ನೀರು ಎತ್ಕೊಬರ್ಬೇಕು. ಅದೊಂದು ನಮಗೆ ತೊಂದರೆ ಅಷ್ಟೇ. ಒಳ್ಳೆಯದೇನು ತೊಂದರೆ ಇಲ್ಲ. ಒಳ್ಳೆಯದು ಹತ್ರ ಐತೆ. ಹತ್ರ ಅಂದರೆ ಹತ್ರ ಏನಿಲ್ಲ, ಸ್ವಲ್ಪ ದೂರ ಐತೆ. ಅದು ಮನೆ ಗಂಗೆ ಅಂತಂದರೆ ಇವಾಗ ಅದೇ ಕರೆಂಟ್ ಇದ್ರೆ ಮಾತ್ರ ಮನೆಗೆ ಬರುತ್ತೆ. ಲೈನ್ ಮಾಡೋರೆ, ಇನ್ನೂ ಸರ್ವಿಸ್ ಕೊಟ್ಟಿಲ್ಲ ಅದಕ್ಕೆ. ಅದು ಇದಕ್ಕೆ ಮನೆಗೆ ಇನ್ನೂ ಆಗಿಲ್ಲ. ಮಾಡಿದ್ದಾರೆ, ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ಟವ್ರೆ. ಅದು ಮನೆಗೆ ಬರ್ತಾಯಿಲ್ಲ. ಮನೆಗೆ ಲೈನ್ ಆಗೈತೆ, ಅಲ್ಲಿಗಂಟು ಬಂದೈತೆ. ಅಲ್ಲಿ ನಾವು ಟಾಪ್ ಹಾಕೊಂಡು ಇದು ಮಾಡಿಕೊಂಡು ಅದಕ್ಕೊಂದು ಏನೋ ಇದು ಮಾಡ್ಬೇಕಂತಲ್ಲ, ಅವರು ಏನೋ ಮೀಟ್ರ್ ಗೇಜು, ಆ ಮೀಟ್ರ್ ಗೇಜ್ ಎಲ್ಲ ಹಾಕಿ ಮನೆಗೆ ಇದು ಮಾಡಬೇಕು. ಅದು ಇನ್ನೂ ಆಗಿಲ್ಲ, ಕಂಪ್ಲೀಟಾಗಿ ಆಗಿಲ್ಲ. ಸರ್, ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದ್ರೆ? ಅದು ಸ್ವಲ್ಪ ಆಗಿದೆ ಸರ್, ಏನು ತೊಂದರೆ ಇಲ್ಲ. ಅದು ಕೊಟ್ಟಿಗೆಗಳು ಕಟ್ಕೊಟ್ಟವ್ರೆ, ಅದಕ್ಕೆಲ್ಲ ಮಾಡಿಕೊಟ್ಟವ್ರೆ, ಅದರದ್ದೇನು ತೊಂದರೆ ಇಲ್ಲ. ಕೊಟ್ಟಿಗೆ ಬಂದವೆ ಎಲ್ಲ. ನಾವೇನು ಗೊತ್ತಾ, ಯಾರೂ ಬಂದು ನಮ್ಮ ಇಲ್ಲಿ ಕೇಳಲ್ಲ. ನಾವೇ ಹೋಗ್ಬಿಟ್ಟು ಅಲ್ಲಿ ವಿಚಾರ ಮಾಡಿ ನಾವು ಅದನ್ನೇ ಹೇಳಿಲ್ವಾ, ಈಗ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಎಲ್ಲ ಎಜುಕೇಷನಲ್ಲಿ ಒಂಥರ ಮೈಂಡು ಚೆನ್ನಾಗಿದೆ. ಎಲ್ಲರೂ ಇನ್ನೊಬ್ರನ್ನ ಇದು ಮಾಡೋಕ್ಕೆ ಹೋಗಲ್ಲ, ಬ್ಲೈಮ್ ಮಾಡಲ್ಲ. ಹೋಯ್ತಾರೆ, ಅಲ್ಲೇ ಹೋಗ್ಬಿಟ್ಟು ಪಂಚಾಯತಿಲಿ ಏನು ಬಂದಿದೆ ಅದನ್ನು ಆಗಿದೆಯಾ ಇಲ್ವಾ ಕೇಳ್ಕೊತಾರೆ, ತಗೊಂಬಂದ್ಬಿಟ್ಟು ಅದನ್ನು ಅಲ್ಲಿಂದ ಸ್ಯಾಂಕ್ಷನ್ ಮಾಡಿ ಅದೆಲ್ಲ ಒಂದು ಸ್ವಲ್ಪ ಮಾಡಿಕೊಡ್ತಾರೆ. ಅದರಲ್ಲಿ ಅರ್ಧಂಬರ್ಧ ಮಾಡಿಕೊಡ್ತಾರೆ.
ಇನ್ನು ಅರ್ಧಂಬರ್ಧ ನಾವು ಬೇಕಾಗಿರೋದು ನಾವು ಕಟ್ಕೊಂಡು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಳ್ಳೋದು. ಈ ಕಕ್ಕಸ್ ಮನೆನೇ ಆಗ್ಬೋದು, ಸ್ನಾನ ಮನೆ ಆಗ್ಬೋದು, ಮತ್ತು ಕೊಟ್ಟಿಗೆಗಳಾಗ್ಬೋದು, ಇವೆಲ್ಲಕ್ಕೂ ದುಡ್ಡೇ ಕೊಡಬೇಕು ಅವ್ರಿಗೆ. ದುಡ್ಡು ಕೊಟ್ಟರೆ ಮಾಡೋದು ಕೆಲಸ, ಇಲ್ಲಾಂದರೆ ಇಲ್ಲ. ಈ ಥರ ಅದು ಅರ್ಧಂಬರ್ಧಂ ಕೊಡ್ತಾರೆ. ಯಾವಾಗಲೂ ನಾವು ಇದು ಮಾಡ್ಕೊಂಡು ನಾವೇ ಹೋಗ್ಬಿಟ್ಟು ನಾವೇ ತಿಳ್ಕೊಂಡು ಮಾಡೋ ಅಂಥದ್ದು. ಅದು ಆಗಿದೆ ಬಂದಿದೆ ಈ ಥರ ಅಂದ್ಕೊಂಡು ನಮ್ಗೆ ಇಲ್ಲಿಗೆ ಬಂದು ಯಾರೂ ಹೇಳಲ್ಲ. ಅದೊಂದು ಸರ್, ಜಮೀನಿಗೆ ಹೋಗೋ ರಸ್ತೆ ಏನೂ ಎಲ್ಲೂ ಇಲ್ಲ. ಏನಂದರೆ ಇನ್ನೊಬ್ರು ಹೊಲ್ದ ಮೇಲೆ ನಾವು ನಡ್ಕೊಂಡು ಹೋಗೋದು. ಜಮೀನಿಗೆ ರಸ್ತೆ ಇಲ್ಲ. ಅದು ಬಿಟ್ಟರೆ ಯಾರು ಅದನ್ನ ಕ್ಲೀನಾಗಿಲ್ಲ, ನಡ್ಕೊಂಡು ಹೋಗೋಕ್ಕೆ ಕಷ್ಟ. ಆ ಮಟ್ಟಕ್ಕೈತೆ ರೋಡು, ಅದು ಚೆನ್ನಾಗಿಲ್ಲ. ಅವ್ರು ತಲಗಾಕತ್ತೆ ಇಲ್ಲ, ನಿಂಬರ್ಗಳವ್ರಲ್ಲ ಅವ್ರಿಗೆಲ್ಲ ಹೇಳಿ ತಲಗಾಕತ್ತೆ ಇಲ್ಲ, ಹಂಗೆ ಬಿದ್ದದು ಎಲ್ಲ ಕೋರ್ದು. ಹಿಂಗೆ ಸುಮ್ಮಕ್ಕ ಊಟ ತರಬೇಕು ಅಂದ್ರೆ ಭಾಳ ಹಿಂಸೆ ಆಗದೆ. ಎಷ್ಟೋ ಜನ ಬಿದ್ಕೊಬಿಟ್ಟವ್ರೆ, ಇಟ್ಟು ತಲೆ ಮೇಲೆ ಹೊತ್ಕೊಂಡವ್ರೆ. ಅಲ್ಲಿ ಬಂದು ನಡ್ಕೊಂಡು ಹೋಗೋಕ್ಕಾಗಿಲ್ಲ ಪಾಪ, ಅವರು ತೇವ್ರು ಇಳಿಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಆ ಕಲ್ಗಿಲಿರೋ ಸಿಕ್ತು ಅಂದರೆ ಡಬಾಕೊಂಡು ಈ ಎಟ್ಕೊಂಡು ಬಿದ್ಕೊಂಡಿರೋ ಸುಮಾರು ಜನ ಹೊಲದಲ್ಲಿರೋರೆಲ್ಲ ಅವರು ಹಸ್ಕೊಂಡು ಟೀ ಕುಡ್ಕೊಂಡು ಕಳಪುರಿ ತಿನ್ಕೊಂಡು ಕೂತಿರೋರು ಅವ್ರೆ. ಅದು ಆಗೈತೆ ಅಂದರೆ. ಆಮೇಲೆ ಕೊಟ್ಟಿಗೆದೆಲ್ಲ ಇದೆಲ್ಲ ಬರುತ್ತೆ ಅಂತಂದರೆ ಎಲ್ಲ ಕಕ್ಕಸ್ ಮನೆದು, ಸ್ನಾನ ಮನೆ ಇವೆಲ್ಲ ಬಂದವೆ. ಅವೆಲ್ಲನೂ ಅವ್ರವ್ರ ದುಡ್ಡಲ್ಲೇ ಅವ್ರವರೇ ಮಾಡ್ಕೊಂಡವ್ರೆ ಅಷ್ಟೇ. ಸ್ವಂತ ಮಾಡ್ಕೊಂಡವ್ರೆ, ಅವ್ರೇನು ಕೊಟ್ಟಿಲ್ಲ. ಯಾರು ಬಂದು ಈ ಥರ ಅಂತ ಇದನ್ನೇ ಮಾಡಲ್ಲ. ನಮಗೆ 5 ವರ್ಷದಲ್ಲಿ ಒಬ್ಬ ನೆಂಬರ್ ಬಂದು ಒಂದು ಮನೆ ಹತ್ರ ಮಾಡಿ ಒಂದು ಕೊಟ್ಟಿಗೆ ಮಾಡಿ ಅಂತ ಯಾವನು ಬಂದು ಹೇಳೋದು ಇಲ್ಲ. ಬಲ್ಪ್ ಇಲ್ಲೋ ಊರ್ಲಿ ಬಲ್ಪ್ ಹಾಕ್ಸಿ ಅಂತ ಕೊಡೋದು ಇಲ್ಲ. ನಾವು ಗಾಗರ್ಕೊಂಡು ಹೋಗಿ ನಕ್ ಬಲ್ಪ್ ಕೊಡಪ್ಪ ಹಂಗೆ ಹಿಂಗೆ ಹಾಕ್ಸ್ಕೋಬೇಕು, ಕಟ್ದಾರ ಆನ ಭಯ ಹುಲಿ ಭಯ ಅಂದ್ಬಿಟ್ಟು ಹೋದ್ರೆ ಒಂದು 5-6 ಬಲ್ಪ್ ಕೊಡ್ತಾನೆ ಹಾಕ್ಸ್ಕೊಂಡ್ಬಿಟ್ಟು ಅಷ್ಟು ಬಿಟ್ಟರೆ ಇನ್ನೇನು ಕೊಡಲ್ಲ ನಮ್ಗೆ. ಇಷ್ಟೇ. ಸರ್, ತಮ್ಮ ಒಂದು ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಅದೇ ನಮ್ಮ ಡ್ರೈನೇಜ್ಗಳು, ಬಲ್ಪ್ಗಳು. ಯಾರು ಕೊಟ್ಟಿಗೆ ಇಲ್ಲ, ಕೊಟ್ಟಿಗೆ ಆಗಬೇಕು, ಡ್ರೈನೇಜ್ ಆಗಬೇಕು. ಬಲ್ಪ್ ಇಲ್ಲಾಂದ್ರೆ ಬಲ್ಪ್ ಒಂದು ವ್ಯವಸ್ಥೆ ಮಾಡಬೇಕು. ಆ ಜಮೀನಿಗೆ ರಸ್ತೆ ಅದ, ಆ ರಸ್ತೆ ಒಂದು ಸ್ವಲ್ಪ ರೆಡಿ ಆಗ್ಬೇಕು. ನಮ್ಗೆ ಭಾಳ ತೊಂದರೆ ಬಿಡೋದು ರಸ್ತೆ ಮಾತ್ರ. ರಸ್ತೆನೂ ಆಗಬೇಕು. ಅದು ಬಿಟ್ಟರೆ ಡ್ರೈನೇಜ್ಗಳಾಗಬೇಕು, ರೋಡ್ ಆಗಬೇಕು, ರೋಡ್ ಆಗಬೇಕು, ಮತ್ತು ಅಂಗನವಾಡಿ ಒಂದು ಆಗಬೇಕು. ಅದು ಬಿಟ್ಟರೆ ಜಮೀನಿಗೆ ಹೋಗೋಕ್ಕೆ ರೋಡ್ ಆಗಬೇಕು, ಜಮೀನು ರಸ್ತೆ ಆಗಬೇಕು, ಡ್ರೈನೇಜ್ ಆಗಬೇಕು. ಅದು ಬಿಟ್ಟರೆ ಅಂಥದ್ದೇನಿಲ್ಲ. ಇನ್ನು ಮನೇನೋ ಬೇಕು ಅಂದ ಇಲ್ದಿದ್ದವ್ರಿಗೆ ಮನೆ ಕೊಟ್ಟರೆ ಒಳ್ಳೆಯದು. ಇಲ್ಲ ನಮ್ಮ ಹತ್ರ ಇದೆ, ನಾವು ಕೇಳಬಾರ್ದು ಅದನ್ನ. ಬೇರೆಯವರು ಯಾರಿಗಿಲ್ಲ ಅಂಥವ್ರಿಗೆ ಒಂದು ಮನೆ ಕೊಟ್ಟರೆ ಒಳ್ಳೆಯದು. ಇಲ್ಲದವ್ರಿಗೆ ಮನೆ ಕೊಡಬೇಕು. ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ನಮ್ಮ ಗ್ರಾಮದಲ್ಲಿ ನಾವೇ ಅಭಿವೃದ್ಧಿ ಮಾಡಿಕೊಂಡು ನಾವೇ ಏನು ಹಬ್ಬ ಹರಿದಿನಗಳು ಮಾಡಿಕೊಂಡು ಎಲ್ಲ ಹೋಗ್ತಾಯಿದ್ದೀವಿ. ಅನ್ಯೋನ್ಯವಾಗಿದ್ದೀವಿ, ಮನೆಯವರೆಲ್ಲ ಅನ್ಯೋನ್ಯವಾಗಿದ್ದೀವಿ. ನಾವು ಒಂದು ಊರಲ್ಲಿರೋರು, ಬೇರೆ ಊರವರು ಬಂದು ನಮಗೇನು ಮಾಡಲ್ಲ. ನಾವೇನಾದ್ರು ಮಾಡಬೇಕು ಅಂದರೆ ಒಂದು ತೆಂಗ್ಲಿಂದು ಅಲ್ಲಿ ಪರ ಮಾಡ್ತೀವಿ. ಆ ಪರು ಮಾಡಿದ್ರು ಎಲ್ಲರೂ ಹೇಳ್ತೀವಿ, ಅವ್ರಿಗೆ ಊಟ ಕೊಟ್ಟು ಮಾಡ್ಕೊಂಡು ನಮ್ಮ ಊರವ್ರು ಮಾತ್ರ, ನಮ್ಮೂರವರೇ ಹೊರಿ ಹಾಕಿ ನಾವೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಭಿವೃದ್ಧಿನೂ ಅಷ್ಟೇ. ನಮ್ಮ ಏನು ಬೇಕು, ಈಗ ಏನಾದ್ರು ರೋಡಲ್ಲಿ ಏನಾದ್ರು ಇದಾಗಿದೆಯಾ, ಕಸ ಕಡ್ಡಿ ಬಿದ್ದಿದೆಯಾ, ಅದನ್ನ ಬೇಕಾದ್ರೆ ಗೂಡಿಸ್ತೀವಿ. ಇಲ್ಲೇ ಮನೆ ಪಕ್ಕಲೇ ಇರುತ್ತಲ್ವ ರಸ್ತೆ, ಅದರಿಂದ ನಾವು ಇದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಬಸ್ ಅವರೆಲ್ಲ ಬರ್ತದೆ ಏನು ತೊಂದರೆ ಇಲ್ಲ. ಅಂದರೆ ಒಂದು ರೋಡ್ ಆಗಬೇಕಷ್ಟೆ. ರೋಡ್ ಬಿಟ್ಟರೆ ಇನ್ನು ನಮ್ಗೆ ಇನ್ನೇನು ಬೇಕಾಗಿಲ್ಲ. ರೋಡ್ ಒಂದು ಆದರೆ ನಮಗೆ ಅನುಕೂಲ ಆಗುತ್ತೆ. ಬಸ್ಸು ಈಗ ಒಂದೇ ಬಸ್ಸು 4 ಸತಿ 3 ಸತಿ ಬರ್ತೈತೆ, 3-4 ಸತಿ ಬರ್ತೈತೆ. ಅದರಿಂದ ತೊಂದರೆ ಇಲ್ಲ, ಬಸ್ಸಿಗಿಸ್ತೇನು ಏನು ತೊಂದರೆ ಇಲ್ಲ. ಆಮೇಲೆ ನಾವು ಫೋನ್ ಮಾಡ್ತು ಅಂತಂದ್ರೆ ಆಂಬುಲೆನ್ಸು ಬರುತ್ತೆ. ಆಂಬುಲೆನ್ಸು ಸ್ವಾಮಿ ವಿವೇಕಾನಂದದ್ದು ಹಾಡಿಗೆ ಬರುತ್ತೆ, ವಾರಕ್ಕೊಂದು ಸತಿ ಬರುತ್ತೆ. ಅವ್ರದ್ದು ಅದರಲ್ಲೂ ಏನು ತೊಂದರೆ ಇಲ್ಲ. ಅವ್ರು ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಒಂದು ಟ್ಯಾಬ್ಲೆಟ್ಸ್ ಕೊಡಿ ಅಂತಂದ್ರೆ ನಾವು ಇಸ್ಕೋಬೋದು, ಅದರಲ್ಲೂ ಏನು ತೊಂದರೆ ಇಲ್ಲ. ಅದೊಂದು ಆಂಬುಲೆನ್ಸ್ ಎಲ್ಲ ಬರ್ತವೆ. ನಾವು ಫೋನ್ ಮಾಡ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತಿರೋದು ಇಲ್ಲಿ. ಇನ್ನು ಬೇರೆ ಯಾರೂ ಬಂದು ಮಾಡಿಲ್ಲ. ನಮ್ಮ ಅಭಿವೃದ್ಧಿ ನಾವೇ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಸರ್, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಒಳ್ಳೇದೇ ಆಗ್ತೈತೆ, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಹೆಂಗಿರಬೇಕು ಹಂಗೆ ಇದ್ದುಬಿಡಿ, ಹೆಂಗಲ್ಲಿ ಗಲಾಟೆ ಅಷ್ಟೇ ಏನು ಮಾಡ್ಕೊಳಕ್ಕೆ ಬಿಡಿ. ಅವ್ರ ಜೊತೆ ಸ್ಪಂದಿಸಿ. ಈಗ ಯಾರೋ ಬಂತಾರೆ, ಇವಾಗ ವಿವೇಕಾನಂದವರು ಏನೋ ಒಂದು ಸಣ್ಣ ಪುಟ್ಟದ ಮಾಡ್ಬೋದು. ಅವ್ರಿಗೆ ಮಾಡಿದ್ಯಾ ನನಗೆ ಮಾಡು, ಅದು ಮಾತು ಬರಬಾರ್ದು. ಏನಂದ್ರೆ ಅವ್ರಿಗೆ ಮಾಡಿದಾರಾ, ಹಾಂ ಓಕೆ, ಅವ್ರಿಗೆ ಮಾಡಿದರೆ ಅವ್ರಿಗೆ ಮಾಡಲಿ, ಅವ್ರ ಹತ್ರನೂ ನಾವು ಕಿತ್ಕೋಬಾರ್ದು. ಅದನ್ನು ನಮ್ಮ ಗ್ರಾಮನ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಅದೇ ಥರ ಎಲ್ಲ ಕಡೆನೂ ಇಟ್ಕೊಂಡ್ರೆ ಒಳ್ಳೆಯದು. ನಮಗೆ ಅವ್ರ ಮೇಲೆ ಡಿಪೆಂಡ್ ಆಗಿ ನಾವು ಅವ್ರು ಬಂದು ಕಸ ಇಡ್ತಾರೆ, ಕಸ ಹಾಕ್ತಾರೆ, ರೋಡೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಮ್ಮದು ನಾವೇ ಮಾಡಿಕೊಂಡು
ನಾವೇ ಇದು ಮಾಡಬೇಕೆ ಹೊರತು ಅವ್ರು ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಕಾಯೋ ತನಕ ನಾವು ಇಲ್ಲಿ ಸೊಳ್ಳೆಗಳು ಕಚ್ಚಿದ್ರೆ ಸಾಯ್ಬೇಕಾಯ್ತದೆ. ಎಲ್ಲ ಕೊಳ್ತು ಬಿಡ್ತದೆ. ಡ್ರೈನೇಜ್ ಇಲ್ಲ ಅಂತಂದರೆ ಡ್ರೈನೇಜಲ್ಲಿ ನೀರು ನಿಂತ್ಕೋತದೆ. ಅದನ್ನು ಸ್ವಲ್ಪ ಎಲ್ಕೋಟಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆಯದು ಅಷ್ಟೇ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೆರೆ ಗ್ರಾಮ ಪಂಚಾಯಿತಿಯ ಆಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.